ಯಾರಿಗೆ ಉಪ್ಪಿಟ್ಟು ಉಪ್ಮಾ ಇಷ್ಟ ಇಲ್ವೋ ಅವರು ಒಂದು ಸಲ ಈ ವಿಡಿಯೋ ನೋಡಿ ಖಂಡಿತ ಇಷ್ಟ ಆಗುತ್ತೆ. ಹೋಟ್ಲಲ್ಲಿ ಸಿಗುವ ಪ್ಲೇನ್ ಉಪ್ಪಿಟ್ಟಿಗಿಂತ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಒಂದು ಸಣ್ಣ ಟೊಮೆಟೊ ಮತ್ತು ಗ್ರೀನ್ ಪೀಸ್, ಗ್ರೇಟೆಡ್ ಅಥವಾ ಚಾಪ್ಡ್ ಕ್ಯಾರೆಟ್, ಕ್ಯಾಪ್ಸಿಕಮ್, ಆನಿಯನ್, ಗ್ರೀನ್ ಚಿಲ್ಲಿ, ಕೊರಿಯಾಂಡರ್ ಲೀವ್ಸ್ ತಗೊಂಡಿದ್ದೇನೆ. ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಇಲ್ಲಿ ನಾನು 1 ಕಪ್ ರವೆಯನ್ನು, ಬಾಂಬೆ ರವೆಯನ್ನು ಹುರಿತಾ ಇದ್ದೇನೆ. ಸ್ವಲ್ಪ ಕ್ರಿಸ್ಪಿ ಆಗೋ ತನಕ, ಅಂದರೆ ಕೇಸರಿ ಬಾತಿಗೆ ಹುರಿತೀವಲ್ಲ ಆ ಥರ. ಬನ್ಸಿ ರವೆ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ ಬನ್ಸಿ ರವೆ ಕೂಡ. ಇಲ್ಲಿ ಒಗ್ಗರಣೆಗೆ ಕರಿಪತ್ತ ಮತ್ತು ಮಸ್ಟರ್ಡ್ ಹಾಕ್ತಾ ಇದ್ದೇನೆ. ಮತ್ತು ಒಂದೊಂದಾಗಿ ಆನಿಯನ್, ಗ್ರೀನ್ ಚಿಲ್ಲಿ ಎಲ್ಲ ಹಾಕ್ತೇನೆ. ನೀವಿಲ್ಲಿ ಹಸಿ ಬಟಾಣಿ ಬದಲಿಗೆ ಪೀನಟನ್ನು ಫ್ರೈ ಮಾಡಿಟ್ಕೊಂಡು ಅದನ್ನು ಲಾಸ್ಟಿಗೆ ಸರ್ವ್ ಮಾಡುವಾಗ ಹಾಕ್ಬೋದು, ಯಾಕೆಂದರೆ ಅದು ನೀರು ಹಾಕುವಾಗ ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ. ಇಲ್ಲಿ ಟೊಮೆಟೊ ಕೂಡ ಇದಕ್ಕೇ ಹಾಕ್ತಾ ಇದ್ದೇನೆ. ಟೊಮೆಟೊ ಹಾಕುವಾಗ ಸ್ವಲ್ಪನೇ ನಾವು ಸಾಲ್ಟ್ ಹಾಕಬೇಕು ಬೇಯಲಿಕ್ಕೆ, ಇಲ್ಲಾಂದರೆ ಟೊಮೆಟೊ ಹಾಗೆಯೇ ಪೀಸ್ ತಿನ್ನಲಿಕ್ಕೆ ಸಿಗುವಾಗ ತೆಗೆದು ಬಿಸಾಡ್ತಾರೆ. ಸೊ ಟೊಮೆಟೊವನ್ನು ಚೆನ್ನಾಗಿ ಬೇಯಿಸಿ ನಂತರ ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲವನ್ನು ಹಾಕಬೇಕು. ಕೆಲವರು ಕ್ಯಾಪ್ಸಿಕಮ್ ಹಾಕಿದರೆ ನೀರು ಬಿಟ್ಕೊಳ್ಳುತ್ತೆ ಅಂದ್ಕೊಳ್ತಾರೆ, ಇಲ್ಲ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ 1 ಕಪ್ಪಿಗೆ 3 ಕಪ್ಪಷ್ಟು ಮೆಷರ್ಮೆಂಟಲ್ಲಿ ಇಟ್ಟಿದ್ದೇನೆ. ನೀವು ಬೇಕಾದರೆ ಅದಕ್ಕಿಂತ ಕಡಿಮೆ ಕೂಡ ಇಡ್ಬೋದು. ಸ್ವಲ್ಪ ಡ್ರೈ ಬಿಡಿ ಆಗಿರಬೇಕು ಅಂದರೆ ಸ್ವಲ್ಪ ಕಡಿಮೆ ಇಡಿ. ನಾನು ಹಲ್ದಿ ಹಾಕ್ತಾ ಇದ್ದೇನೆ. ಇವಾಗ ನಾನಿಲ್ಲಿ ಸಾಲ್ಟ್ ಹಾಕ್ತೇನೆ ಟೇಸ್ಟಿಗೆ ತಕ್ಕಂಗೆ. ನಂತರ ಕುದಿ ಬಂದ ಕೂಡಲೇ ಹುರಿದಿಟ್ಟ ರವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಬೇಕಾದರೆ ನೀವು ಮತ್ತೆ ಕೂಡ ಬಿಸಿನೀರು ಆ್ಯಡ್ ಮಾಡ್ಬೋದು, ರವೆ ಹಾಕಿಬಿಟ್ಟು ನೋಡಿಕೊಂಡು ಎಷ್ಟು ನಿಮಗೆ ಹದ ಬೇಕು ಅಂತ ನೋಡಿಕೊಂಡು ಮಾಡ್ಬೋದು. ನಾನಿಲ್ಲಿ ತುಂಬ ಬಿಡಿಯಾಗಿ ಮಾಡ್ತಾಯಿಲ್ಲ, ಈ ಥರ ಮಾಡ್ತಾಯಿದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಗಟ್ಟಿ ಆಗೋ ತನಕ ನಾವು ತಿರುಗಿಸ್ಬೇಕು. ಸ್ವಲ್ಪ ಮುಚ್ಚಳ ಮುಚ್ಚಬೇಕು, ಆವಾಗ ಡ್ರೈ ಆಗುತ್ತೆ. ಇದಕ್ಕೆ 1-2 ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾ ಇದ್ದೇನೆ. ಗೀ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ಇದಕ್ಕೆ ಉಪ್ಮಕ್ಕೆ. ತಳ ಬಿಡುವ ತನಕ ನೋಡಿ, ಈ ರೀತಿ ತಳ ಬಿಡ್ತಾ ಇದೆಯಲ್ಲ, ಅಲ್ಲಿ ತನಕ ನಾವು ಡ್ರೈ ಮಾಡ್ಕೋಬೇಕು. ನಂತರ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹಾಗೇ ಬಿಡಬೇಕು. ಆವಾಗ ತುಂಬ ಚೆನ್ನಾಗಿ ಬರ್ತದೆ, ಉದುರಾಗಿ ಬರ್ತದೆ. ಇದು ಉಪ್ಪಿಟ್ಟು ಅಂತಾರೆ, ಉಪ್ಮಾ ಅಂತಾರೆ, ನೀವೇನಂತೀರೋ ಗೊತ್ತಿಲ್ಲ, ನಾವು ಉಪ್ಮಾ ಅಂತೀವಿ. ಇದನ್ನು ನಾವು ಬನಾನಾ ಜೊತೆಗೆ ಅಥವಾ ಈ ಥರ ಸ್ವೀಟ್ ಖಾರ ಅವಲಕ್ಕಿ ಮಾಡ್ತೇನೆ, ಅದರ ಜೊತೆ ನಾನು ನಾವು ತಿಂತೇವೆ. ಇದು ಪೇಪರ್ ಅವಲಕ್ಕಿ ಬರುತ್ತಲ್ಲ, ಅದರದ್ದು ಮಾಡ್ತಾಯಿದ್ದೇನೆ. ಇದು ಹಸಿ ತೆಂಗಿನಕಾಯಿಗೆ ಅವಲಕ್ಕಿ ಪೌಡ್ರ್ ಮಿಕ್ಸ್ ಮಾಡ್ತಾಯಿದ್ದೇನೆ, ಮನೆಯಲ್ಲೇ ಮಾಡಿದ್ದು ನಾನು. ಇದಕ್ಕೆ ಜಾಗರಿ ಬೇಡ ಅಂದರೆ ಶುಗರ್ ಹಾಕ್ಬೋದು, ಕಲರ್ ವೈಟ್ ಬರುತ್ತೆ. ಅದು ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾವು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕರಿಪತ್ತ ಮತ್ತು ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಇದು ತಣ್ಣಗಾದ ಮೇಲೆ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಶ್ರಿಂಕ್ ಆಗುತ್ತೆ ತೆಂಗಿನಕಾಯಿ. ಅದಕ್ಕೆ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಪೇಪರ್ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಉಪ್ಮಾ ಅಂತೂ ಹೋಟ್ಲಲ್ಲಿ ಸಿಗುವ ಪ್ಲೇನ್ ಉಪ್ಪಿಟ್ಟಿಗಿಂತ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಇದೇ ಕಾಂಬಿನೇಷನ್ ಜೊತೆ ತುಂಬ ಚೆನ್ನಾಗಿರುತ್ತೆ.